ಪ್ಲಾನ್ ಎಲ್ಲ ಫೇಲ್ ಆಗೋಯ್ತಲ್ಲ. ಈಗ ಏನ್ ಮಾಡ್ದೆ? ಕಿರಿಚ್ಬೇಡಿ. ಯಾಕೆ ಯಾಕೆ ಯಾವಾಗ್ಲೂ ದುರ್ಗಾನೇ ವಿನ್ ಆಗ್ತಾಳೆ? ಶರತ್ ನನ್ನ ಹತ್ರನೇ ಸೇರ್ಸಲ್ಲ, ಅವಳನ್ನ ಹತ್ ಮಾಡ್ಕೊಳಕ್ ಹೋಗ್ತಾನೆ. ಯಾಕೆ? ದೇವ್ರೆ, ನನ್ ಸಾವಿಗೆ ಇವಳೇ ಕಾರಣ ಅಂತ ನಾನೊಂದು ಲೆಟರ್ ಬರ್ದಿಡೋದು ಬೆಟರ್ ಅಂತ ಅನ್ಸುತ್ತೆ. ಇವಳು ಬರೀ ಹುಚ್ಚಿ ಅಲ್ಲ, ಪ್ರಚಂಡ ಹುಚ್ಚಿ. ಛೀ! ಇಲ್ಲ, ಶರತ್ ದುರ್ಗಾ ಕ್ಲೋಸ್ ಆಗ್ಬಾರ್ದು. ಕ್ಲೋಸ್ ಆಗೋದಕ್ಕೆ ನಾನು ಬಿಡ್ಬಾರ್ದು. ಇಲ್ಲ, ನಿಂತ್ಕೋ. ಇನ್ನೇನಿದೆಯಪ್ಪ ಇವಳ್ದು? ನೀವೊಂದ್ ಕೆಲ್ಸ ಮಾಡ್ಬೇಕು. ನಿನ್ನ ಹತ್ರ 2 ಆಪ್ಷನ್ ಇತ್ತು. ಒಂದು ನಿನ್ನ ಪ್ರಾಣ, ಇನ್ನೊಂದು ಹಿತ ಪ್ರಾಣ. ನಿನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ತಮ್ಮ ಪ್ರಾಣನ ಪಕ್ಕಕ್ಕಿಟ್ಟು ಸಂಬಂಧನೇ ಇಲ್ಲದೆ ಇರೋ ಮಗು ಪ್ರಾಣ ಕಾಪಾಡೋದಕ್ಕೆ ಖಂಡಿತ ಮುಂದಾಗ್ತಾ ಇರಲಿಲ್ಲ. ಆದರೆ ನೀನು ಹ್ಯಾಟ್ಸ್ ಆಫ್ ದುರ್ಗಾ. ನಿನ್ನ ವಿಷಯದಲ್ಲಿ ನಾನು ತುಂಬ ಸಲ ಕೋಪ ಮಾಡ್ಕೊಂಡಿದ್ದೀನಿ, ನಿನಗೆ ಬೈದಿದ್ದೀನಿ. ಬಟ್ ಇವಾಗ ನನಗೆ ಒಂದಂತೂ ಅರ್ಥ ಆಗಿದೆ, ನಿನ್ನ ಮನಸ್ಸು ಶುದ್ಧ. ಈತ ಮೇಲೆ ನೀನು ತೋರಿಸೋ ಪ್ರೀತಿ, ಕನ್ಸರ್ನ್ ಎಲ್ಲ ಜೆನ್ಯೂನ್ ಅಂತ ನನಗೆ ಅರ್ಥ ಆಗಿದೆ ದುರ್ಗಾ. ಥ್ಯಾಂಕ್ ಯು ಸೋ ಮಚ್. ಐ ನೋ ನೀನು ಮಾಡಿರೋ ಉಪಕಾರ ಆಕಾಶದಷ್ಟು ದೊಡ್ಡದು, ಅದಕ್ಕೆ ಬರೀ ಥ್ಯಾಂಕ್ ಯು ಹೇಳಿದ್ರೆ ಸಾಕಾಗಲ್ಲ ಅಂತ. ಬಟ್ ಸ್ಟಿಲ್ ಥ್ಯಾಂಕ್ಸ್. ಬಾಸು, ನೀವು ಮಾತಾಡುವಾಗ ಇವಾಗ ಏನಂತ ಹೇಳಿದ್ರಿ? ಸಂಬಂಧ ಇಲ್ಲದೆ ಇರೋ ಮಗುನ ಕಾಪಾಡೋದಕ್ಕೆ ಯಾರು ಮುಂದಾಗಲ್ಲ ಅಂತನಾ? ನಿಮ್ ಮಾತಿನ ಅರ್ಥ ಏನು? ಪುಟ್ಬಿಡಮ್ಮ ನನಗೆ ಸಂಬಂಧ ಇಲ್ಲ ಅಂತ ಅರ್ಥನಾ? ಇದು ತಪ್ಪಲ್ವಾ? ದುರ್ಗಾ, ಐ ಮೀನ್ ಬಾಸು, ನನ್ನ ಮನಸ್ಸಲ್ಲಿ ಅಂಬಿಕಾಗ್ಬಿಟ್ರೆ ಯಾರಿಗೂ ಸ್ಥಾನ ಇಲ್ಲ. ನನ್ನ ಪ್ರೀತಿ ಅಂಬಿಕಾಗ್ ಮಾತ್ರ. ಆದರೆ ಹಿತ ಅಪ್ಪ ಅಮ್ಮ ಆಗಿ ನಾವು ಜೊತೆಲೇ ಇರಬಹುದು. ಇದು ನಿನಗೆ ನನ್ನ ಸ್ವಾರ್ಥ ಅಂತ ಅನ್ನಿಸ್ಬೋದು, ಬಟ್ ಹಿತಗೋಸ್ಕರ. ಬಾಸು, ಪುಟ್ ಮೇಡಮ್ ನನಗೆ 6 ತಿಂಗಳು ಸಮಯ ಕೊಟ್ಟಿದ್ದಾಳೆ. ಈಗಾಗಲೇ 1 ತಿಂಗಳು ಮುಗ್ದೋಗಿದೆ. ಇನ್ನೊಂದು 5 ತಿಂಗಳು ಮಾತ್ರ ಬಾಕಿ ಇದೆ. ಅವಳಿಗೆ ಸ್ವಂತ ಅಮ್ಮ ಅಷ್ಟು ಪ್ರೀತಿ ಕೊಡಕ್ಕೆ ಆ ದೇವ್ರ ಕಡೆಯಿಂದನೂ ಆಗೋದಿಲ್ಲ. ನಾನು ಅವಳಿಗೆ ಅಮ್ಮನ ಪ್ರೀತಿ ಕೊಡಕ್ ಆಗದೆ ಇರ್ಬೋದು, ಆದ್ರೆ ಆ ಸ್ಥಾನದಲ್ಲಿ ನಿಂತ್ಕೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಮಾಡ್ತೀನಿ ಬಾಸು. ಅದಾದ್ಮೇಲೆ ನನ್ನ ದಾರಿ ನಂದು. ಡೀಲ್. ಡೀಲ್. ನಿಮ್ಮಿಷ್ಟಕ್ಕೆ ನೀವೇ ಡೀಲ್ ಮಾಡ್ಕೊಂಡ್ಬಿಟ್ರಾ? ಹಾಗಿದ್ರೆ ನಂದು ಒಂದು ಡೀಲ್ ಇದೆ. ಇನ್ನು ಉಳ್ತಿರೋ 5 ತಿಂಗಳಲ್ಲಿ ನಿಮ್ಮಿಬ್ರನ್ನ ಒಂದ್ ಮಾಡೋ ಜವಾಬ್ದಾರಿ ನಂದು. ಶರತ್, ನೀವ್ ದುರ್ಗಾನ ಎಲ್ಲೂ ಕಳಿಸ್ಬಾರ್ದು, ಇವಳು ಇಲ್ಲೇ ಉಳ್ಕೋಬೇಕು ಅಂತ ನೀವೇ ಹೇಳ್ತೀರಾ. ಹಾಗೆ ಮಾಡ್ತೀನಿ, ನೋಡ್ತೀರಿ. ನಮ್ ಹಿತ ಎಷ್ಟು ಪಾಪ ಅಲ್ವಾ? ಅವಳು ನೆನೆಸ್ಕೊಂಡ್ರೆ ನಂಗೆ ಅಯ್ಯೋ ಅನ್ಸತ್ತೆ. ಯಾಕೆ ಮಾಯಾ, ಏನಾಯ್ತು? ಈಗಷ್ಟೇ ದುರ್ಗಾ ಮಾತಾಡೋದನ್ನ ಕೇಳಿಸ್ಕೊಂಡೆ. ಅದನ್ನ ಕೇಳಿಸ್ಕೋತಾ ಇದ್ರೆ ನಮ್ ಹಿತನ್ ನೆನೆಸ್ಕೊಂಡ್ರೆ ಪಾಪ ಅನ್ಸತ್ತೆ. ಹೌದಾ? ಅಂಥದ್ದೇನಂದ್ಲವಳು? ದುರ್ಗಂಗೆ ಹಿತನ್ ಮೇಲೆ ತುಂಬಾ ಕೋಪ ಬಂದಿದೆಯಂತೆ. ಇನ್ಫ್ಯಾಕ್ಟ್ ಅವಳನ್ನ ಹೇಟ್ ಮಾಡ್ತಿದ್ದಾಳಂತೆ.
ನಾನು ಪುಟ್ ಮೇಡಮ್ಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟೆ, ಪ್ರಾಣನೇ ಒತ್ತೆ ಇಟ್ಟು ಕಾಪಾಡ್ದೆ. ಆದ್ರೆ ನಮ್ಮ ಪುಟ್ ಮೇಡಮ್ಗೆ ಇದ್ಯಾವುದು ಲೆಕ್ಕಕ್ಕೆ ಇಲ್ಲ ಅಂತ ಮಾತಾಡ್ತಾ ಇದ್ಲು. ಅಲ್ವಾ ಮತ್ತೆ ಆ ದುರ್ಗಾ ಹಿತನ್ ಮೇಲೆ ಕೋಪ ಮಾಡ್ಕೊಂಡಿರೋದು ಒಂಥರ ನ್ಯಾಯನೇ ಇದೆ ಮಾಯಾ. ಯಾಕೆಂದ್ರೆ ನಮ್ ಹಿತಾನೆ ಮೊದ್ಲು ಆ ದುರ್ಗನ ಮಾತಾಡಿಸ್ತಿರ್ಲಿಲ್ಲ. ಆದ್ರೆ ಈಗ ಆ ದುರ್ಗಾ ಸುಮ್ನೆ ಇರ್ತಾಳಾ? ಕೋಪ ಮಾಡ್ಕೋತಾಳೆ. ಒಂದ್ ವೇಳೆ ದುರ್ಗಾನ ಹಿತ ಏನಾದ್ರೂ ಮಾತಾಡ್ಸಕ್ ಹೋದ್ರೆ ಅವಳು ಮಾತಾಡಲ್ಲ, ಇನ್ನೂ ಜಾಸ್ತಿ ಕೋಪ ಮಾಡ್ಕೋತಾಳೆ. ದುರ್ಗಾ ಏನಾದ್ರೂ ಖುಷಿಯಾಗಿರ್ಬೇಕಂದ್ರೆ ಹಿತ ಅವಳಿಂದ ದೂರ ಇರ್ಬೇಕು. ಪಾಪ ನಮ್ ಹಿತ. ದುರ್ಗಾ ಇವಳನ್ನ ಹೇಟ್ ಮಾಡ್ತಾಳೆ ಅಂತ ನೆನೆಸ್ಕೊಂಡ್ರೇನೆ ನನಗಂತೂ ಕರಳು ಚುರ್ರು ಅಂತ ಇದೆ. ಮಾಯಾ, ಆದ್ರೂ ನಮ್ ಹಿತ ದುರ್ಗನ ಮಾತಾಡ್ಸ್ದೇ ಇರ್ತಾಳೆ ಅಂತೀಯ ನೀನು? ಗೊತ್ತಿಲ್ಲ, ನೀನು ದುರ್ಗಾ ಹತ್ರ ಮಾತಾಡ್ಬೇಡ, ಅವಳಿಗೆ ಬೇಜಾರಾಗುತ್ತೆ ಅಂತ ನಾವ್ ಹಿತನ ಹತ್ರ ಹೇಳಿದ್ರೆ ಕೇಳ್ತಾಳಾ? ಹೇಳಿದ್ರೆ ನಾವ್ ಬೇಕಂತಾನೆ ಹೇಳ್ತೀವಿ ಅನ್ಕೊಂತಾಳೆ. ಸೊ ನಾನಂತೂ ಹೇಳಲ್ಲಪ್ಪ. ಅದು ನಿಜಾನೇ ಮಾಯಾ. ನಮ್ಗೆ ಯಾಕೆ ಬೇಕಿ ಉಸಾಬ್ರಿ ಹೇಳು? ಮಾಯಾ, ನಮ್ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀಯಾ? 200% ವರ್ಕ್ ಆಗುತ್ತೆ.